ಕನ್ನಡಿಗರಿಗೆಲ್ಲ ನಮಸ್ಕಾರ. ಕನ್ನಡ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ಕನ್ನಡ ಮಾಧ್ಯಮದ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ, ಒಬ್ಬ ಸ್ವಯಂ ಘೋಷಿತ ದೇವಮಾನವನ ಬಗ್ಗೆ ನಾವು ಮಾತಾಡೋಣ. ಈ ದೇವಮಾನವ ಏನು ಸಿಕ್ಕಾಪಟ್ಟೆ ಫೇಮಸ್ಸು, ಹಲವಾರು ವರ್ಷಗಳಿಂದ ಪ್ರವಚನಗಳನ್ನು ಕೊಟ್ಕೊಂಡು ಜನರನ್ನ ಭಕ್ತರನ್ನ ಸೆಳೆದಿರುವ ವ್ಯಕ್ತಿ ಅಂತ ಅಂದುಕೊಂಡ್ರೆ ಅದು ತಪ್ಪು. ಇದು ಕೇವಲ 10 ವರ್ಷ ವಯಸ್ಸಿನ ದೇವಮಾನವನೊಬ್ಬನ ಕತೆ. ದೇವಮಾನವ ಅಂತಂದರೆ ತಪ್ಪಾಗತ್ತೇನೋ, ದೇವ ಬಾಲಕ ಸಾರಿ ಸ್ವಯಂ ಘೋಷಿತ ದೇವ ಬಾಲಕನ ಕತೆ ಏನು, ಯಾರ ಬಾಲಕ, ಏನಿವನ ಕತೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುನ್ನ ನೀವು ಕನ್ನಡ ಮಾಧ್ಯಮವನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಅಭಿನವ್ ಅರೋರಾ ಕೇವಲ 10 ವರ್ಷ ವಯಸ್ಸಿನ ಬಾಲಕ. ಸೋಷಿಯಲ್ ಮೀಡಿಯಾ ಅನ್ನೋದು ಯಾರನ್ನು ಏನು ಬೇಕಾದರೂ ಮಾಡುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗೇ ಗೊತ್ತಿದೆ. ಒಂದಿಷ್ಟು ಮಾತುಗಳನ್ನು ಅಥವಾ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾ ತಾನು ದೇವಮಾನವ ಅಥವಾ ದೇವಾಂಶ ಸಂಭೂತ ಬಾಲಕ ಅನ್ನೋದನ್ನು ತೋರಿಸಿಕೊಳ್ಳುತ್ತಾ ಅಭಿನವ್ ಅರೋರಾ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಹೊಂದಿದ್ದಾನೆ. ಅದೇನೋ ಗೊತ್ತಿಲ್ಲ, ಆತನ ತಂದೆ ತಾಯಿ ಕೂಡ ಈ ಅಭಿನವ್ ಅರೋರಾನನ್ನು ಸ್ವಯಂ ಘೋಷಿತ ದೇವಮಾನವ ಮಾಡಬೇಕು ಅಂತಾನೆ ಹೋರಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀವಿ. ವಿದ್ಯಾಭ್ಯಾಸ ಕೊಟ್ಟು ಅವರೇನೋ ಒಂದು ಒಳ್ಳೆ ಜಾಬ್ಗೆ ಹೋಗಿ ಸೇರಿಕೊಂಡ್ರೆ ನಮ್ಮನ್ನು ಕೊನೆ ಹಂತದಲ್ಲಿ ಅಥವಾ ನಮ್ಮ ಇಳಿ ವಯಸ್ಸಿನ ಕಾಲದಲ್ಲಿ ಅವ್ರು ನಮ್ಮನ್ನು ಪೊರಿತಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಉದ್ದೇಶ ಸಾಮಾನ್ಯವಾಗಿ ತಂದೆ ತಾಯಿಗಿರುತ್ತೆ. ಅದು ತಪ್ಪು ಅಲ್ಲ ನೋಡಿ. ಯಾಕಂದರೆ ಮಕ್ಕಳನ್ನು ಹೊತ್ತು ಸಾಕಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಒಂದು ಕೆಲಸಕ್ಕೆ ಸಿಕ್ಕಿದ ಮೇಲೆ ಅವ್ರು ನಮ್ಮನ್ನು ಕಾಪಾಡಬೇಕು ಅಥವಾ ನಮ್ಮನ್ನು ನೋಡ್ಕೋಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳ ಆಶಯ. ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗವನ್ನೇ ಬಳಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾವನ್ನೇ ಬಳಸಿ ತನ್ನ ಮಗನನ್ನು ಫೇಮಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಫೇಮಸ್ಸು ಯಾವುದೋ ಒಂದು ಕಲೆಯಿಂದಾನೋ ಅಥವಾ ಆತನ ಚಾಕಚಕ್ಯತೆಯಿಂದಾಗಿದ್ದರೆ ಫೈನು ಅಂತ ಹೇಳ್ಬೋದು. ಆದರೆ ಇವರು ತಮ್ಮ ಮಗನನ್ನು ಫೇಮಸ್ ಮಾಡೋದಕ್ಕೆ ಹೊರಟಿರೋದು ಧಾರ್ಮಿಕ ಕಂಟೆಂಟ್ಗಳಿಂದ. ಮಗನಿಗೆ ಒಂದಿಷ್ಟು ಧಾರ್ಮಿಕ ಕಂಟೆಂಟ್ಗಳನ್ನು ರಾತ್ರೋರಾತ್ರಿ ಬಾಯ್ಹಟ್ ಮಾಡಿಸಿ ಅದನ್ನು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲೆಲ್ಲೋ ಇಂಟರ್ವ್ಯೂಗಳಲ್ಲಿ ಅವನ ಬಾಯಿಂದ ಹೇಳಿಸಿ ನನ್ನ ಮಗ ದೇವಮಾನವ ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಲವು ಬಾರಿ ಹಲವು ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವರು ಅವಮಾನವನ್ನು ಕೂಡ ಅನುಭವಿಸಿದ್ರು. ಈಗಲೂ ದೇವಮಾನವರ ರೂಪದಲ್ಲಿ ಅಥವಾ ದೇವ ಬಾಲಕನ ರೂಪದಲ್ಲಿ ಆ ಮಗುವಿಗೆ ಬಣ್ಣದ ವೇಷ ತೊಡಿಸಿ ಬಣ್ಣದ ಮಾತುಗಳನ್ನು ಆ ಮಗುವಿನ ಬಾಯಲ್ಲಿ ಹೇಳಿಸಿ ಆ ಮಗುವಿನ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ ಆ ತಂದೆ ತಾಯಿ. ಅಭಿನವ್ ಅರೋರಾ ಕೇವಲ 10 ವರ್ಷದ ಬಾಲಕ. ಆತ ಚೆನ್ನಾಗಿ ಮಾತಾಡ್ತಾನೆ ಅಂತಂದ್ರೆ ನನಗೂ ಖುಷಿ, ನಿಮಗೂ ಖುಷಿ. ಯಾರಿಗೆ 10 ವರ್ಷದ ಮಗು ಅಧ್ಯಾತ್ಮದ ವಿಚಾರದಲ್ಲಿ ಭಾಳ ಸುಂದರವಾಗಿ ಮಾತಾಡಿದಾಗ ಖುಷಿ ಆಗಲ್ಲ ಹೇಳಿ? ಆದರೆ ಅದನ್ನು ಒಂದು ಜ್ಞಾನ ಅಂತ ಇಟ್ಕೊಂಡು ತಲೆಯಲ್ಲಿಟ್ಕೊಂಡು ಅದನ್ನು ಮುಂದಿನ ಜೀವನಕ್ಕೋಸ್ಕರ ಬಳಕೆ ಮಾಡಿಕೊಂಡ್ರೆ ಫೈನ್. ಸೋಷಿಯಲ್ ಮೀಡಿಯಾಗೆ ಫಾಲೋವರ್ಸ್ಗಳಿಗೋಸ್ಕರ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ದುಡಿಯೋದಕ್ಕೋಸ್ಕರ ಆ ಮಗುವನ್ನು ತಂದೆ ತಾಯಿ ಬಳಕೆ ಮಾಡ್ಕೊಳ್ತಾ ಇರೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಮತ್ತು ಅಕ್ಷಮ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮಗುವನ್ನು ಮುಂದಿಟ್ಕೊಂಡು ದುಡಿಮೆ ಮಾಡ್ತಾ ಇರುವ ತಂದೆ ತಾಯಿ ತನ್ನ ಮಗುವನ್ನು ಸ್ವಯಂ ಘೋಷಿತ ದೇವ ಬಾಲಕ ಅಥವಾ ಬಾಲ ಸನ್ಯಾಸಿಯಾಗಿ ಮಾಡಿ ಹೊರಟಿ ಸಾಮಾಜಿಕ ಜಾಲತಾಣದಲ್ಲಿ ಅವನನ್ನು ಹೀರೋ ಮಾಡೋದಕ್ಕೆ ಹೋಗಿ ಲಕ್ಷ ಅಭಿಮಾನಿಗಳನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರ ಇಂಥ ವಾಮಮಾರ್ಗವನ್ನು ಹಿಡಿದಿರೋದಿದೆಯಲ್ಲ, ಇದು ಇವತ್ತಿನ ಈ ಸಮಾಜದ ಅತ್ಯಂತ ದುರದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವ್ಯಾರು ಹಂಗಾಗೋದು ಬೇಡ. ನಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಡೋಣ. ನಮ್ಮ ಮಕ್ಕಳು ಅವರ ಕಾಲ ಮೇಲೆ ನಿಲ್ಲೋ ರೀತಿಯಲ್ಲಿ ಅವರನ್ನು ಬೆಳೆಸೋಣ. ಅವ್ರಿಗೊಂದು ಒಳ್ಳೆ ಕೆಲಸ ಸಿಗುವವರೆಗೆ ನೋಡ್ಕೊಳ್ಳೋಣ. ಆಮೇಲೆ ಅವ್ರು ನಮ್ಮನ್ನು ನೋಡ್ಕೊಳ್ಳಿ. ಅದನ್ನು ಬಿಟ್ಟರು ಈ ಸ್ವಯಂ ಘೋಷಿತ ದೇವಮಾನವನ್ನೆಲ್ಲ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿ ಇವತ್ತು ನಾನು ಅವನ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋ ಹಾಗಲ್ಲ. ನೀವು ಆಗೋದು ಬೇಡ, ಆಗಲ್ಲ ಅನ್ನೋ ವಿಶ್ವಾಸದ ಜೊತೆಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ನೋಡ್ತಾ ಇರಿ ಕನ್ನಡ ಮಾಧ್ಯಮ.